ಡಿಸೆಂಬರ್ 27ನೇ ತಾರೀಕಿನ ಒಳಗಾಗಿ ದಾಂಡೇಲಿಯ ಎಲ್ಲ ಕಡೆ ಕನ್ನಡಮಯವಾಗಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಂಗ್ಲಿಷ್ ನಾಮಫಲಕ ಹರಿದು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ದಾಂಡೇಲಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಮಾತನಾಡಿ, ದಾಂಡೇಲಿ ನಗರದ ಎಲ್ಲಾ ಕಡೆ ಚೆನ್ನಮ್ಮ ವೃತ್ತ, ಸೋಮಾನಿ ವೃತ್ತ, ಮಾರ್ಕೆಟ್ ರಸ್ತೆ, ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಚೌಧರಿ ಗೇಟ್, ಬಾಂಬು ಗೇಟ್, ಎಲ್ಲ ಅಂಗಡಿ ಮುಂಗಟ್ಟು, ರೆಸಾರ್ಟ್, ಹೋಮ್ ಸ್ಟೇಗಳ ನಾಮಫಲಕ ಮೇಲೆ ಆಂಗ್ಲ ಭಾಷೆ ರಾರಾಜಿಸುತ್ತಿವೆ. ಇದೇ ತಿಂಗಳು ಡಿಸೆಂಬರ್ 27ನೇ ತಾರೀಕಿನ ಒಳಗಾಗಿ ಇಂಗ್ಲಿಷ್ ಭಾಷೆಯ ನಾಮಫಲಕಗಳು ತೆಗೆದು 65% ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು. ಇಲ್ಲವಾದರೆ 28ನೇ ತಾರೀಕಿನಂದು ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ಆಂಗ್ಲ ಭಾಷೆ ನಾಮಫಲಕಗಳಿಗೆ ಕರಿಮಸಿ ಬಳಿದು ಹರಿದು ಕಿತ್ತು ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ ಸಮರಸಿಂಹ ಟಿ.ಎ. ನಾರಾಯಣಗೌಡರು ಆದೇಶವನ್ನು ಹೊರಡಿಸಿದ್ದಾರೆ. 27ನೇ ತಾರೀಕು ಇದೇ ತಿಂಗಳು ಡಿಸೆಂಬರ್ 27ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಇಡೀ ಆಂಗ್ಲ ಭಾಷೆಯನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಹಾಕಿಸುವಂತ ಜನಜಾಗೃತಿ ಪ್ರತಿಭಟನೆ ನಮ್ಮ ರಾಜ್ಯಾಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ದಾಂಡೇಲಿಯಲ್ಲಿ ಹಲವಾರು ಬಾರಿ ನಗರಸಭೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಕೂಡ ಸಲ್ಲಿಸಿದ್ದೇವೆ ಹಾಗೂ ಎಲ್ಲಾ ರೀತಿಯ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಮನವಿ ಕೂಡ ನಾವು ಸಲ್ಲಿಸಿದ್ದೇವೆ. ಆದರೆ ಯಾವುದೇ ಸ್ಪಂದನೆ ಇದುವರೆಗೂ ಆಗಿಲ್ಲ. ಹಾಗಾಗಿ ನಾನು ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ನೇರವಾಗಿ ಎಚ್ಚರಿಕೆ ಹೇಳ್ತೇನೆ. ಇದೇ ತಿಂಗಳ ಡಿಸೆಂಬರ್ 27ನೇ ತಾರೀಕಿನಂದು ಒಳಗಾಗಿ ಎಲ್ಲ ದಾಂಡೇಲಿ ನಗರದ ಎಲ್ಲ ಅಂಗಡಿ ಮುಗ್ಗಂಟು ಹಾಗೂ ರಸ್ತೆ ಡಿವೈಡರ್ ಹಾಗೂ ರಿಸಾರ್ಟ್ ಹೋಮ್ ಸ್ಟೇ ಬುಕಿಂಗ್ನವರು ಎಲ್ಲರೂ ಕೂಡ ತಮ್ಮ ನಾಮಫಲಕಗಳನ್ನ 65% ಕನ್ನಡವನ್ನು ಬಳಸಬೇಕು. ಆಂಗ್ಲ ಭಾಷೆ ನಾಮಫಲಕಗಳನ್ನು ತೆರವುಗೊಳಿಸಬೇಕು. ಒಂದು ವೇಳೆ ನೀವು ಏನಾದರೂ ಕನ್ನಡ ನಾಮಫಲಕ ಹಾಕಲಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು 28ನೇ ತಾರೀಕು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ದಾಂಡೇಲಿಯ ಕಾರ್ಯಕರ್ತರು ನಿಮ್ಮ ಅಂಗಡಿಗಳಲ್ಲಿ ಬಂದು ಆಂಗ್ಲ ಭಾಷೆ ನಾಮಫಲಕಗಳನ್ನು ಹರಿದು ಕರಿಮಸಿ ಬಳದ ಕೆಲಸ ನಾವು ಎಲ್ಲ ಹರಿದು ಹಾಕ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಾದಿಕ್ ಮುಲ್ಲಾ, ಉಪಾಧ್ಯಕ್ಷ ಅಶೋಕ್ ಮಾನೆ, ನಗರ ಘಟಕ ಅಧ್ಯಕ್ಷ ರಬ್ಬಾನಿ ದುಕಾನ್ದಾರ್, ಕಾರ್ಯದರ್ಶಿ ಸಮೀರ್ ಅಂಕೋಲಿಕರ್ ಉಪಸ್ಥಿತರಿದ್ದರು.